ನಮಸ್ಕಾರ. ವೃಷಭ ರಾಶಿಯಲ್ಲಿ ಹುಟ್ಟಿದಂತವರಿಗೆ ಅವರ ಜೀವನದಲ್ಲಿ ಬರುವಂತ ಜೀವನ ಸಂಗಾತಿ ಹೇಗಿರ್ತಾರೆ ಅಂತ ಹೇಳೋದಾದ್ರೆ ಅದಕ್ಕಿಂತ ಮುಂಚೆ ನಾನು ಕೆಲವು ವಿಷಯಗಳನ್ನ ಹೇಳಬೇಕು. ಯಾವತ್ತೂ ಕೂಡ ಜಾತಕದ ಹೊಂದಾಣಿಕೆಯಿಂದ ವೈವಾಹಿಕ ಜೀವನದಲ್ಲಿ ಬರೋ ಸಮಸ್ಯೆಗಳನ್ನ ಬಗೆಹರಿಸ್ಕೋಬಹುದು. ಇದ್ರಲ್ಲಿ ಬಂದು ಗಣಕುಟ ಸಾಲವಳಿ, ಅದಕ್ಕೊಂದು ಸಂಖ್ಯೆ, ಆಮೇಲೆ ಯೂಶುವಲ್ ಆಗಿ ಕೆಲವು ಮಾಡ್ತಿರ್ತಾರೆ ಮನುಷ್ಯ ಗಣ ಪ್ರಾಣಿಗಳು, ಇವೆಲ್ಲ ಸೆಕೆಂಡರಿ ಆಗಿ ನೋಡ್ಬೇಕು. ಇವತ್ತು ಮೇನ್ ಬೇಸಿಕ್ ವಿಚಾರಗಳು ಏನ್ ನೋಡ್ಬೇಕು ಅಂದ್ರೆ ಆಯುಷ್ಯ ಅಂದ್ರೆ ಅಲ್ಪಾಯು, ಮಧ್ಯಾಯು, ಪೂರ್ಣಾಯು ಯಾವ ಕೆಟಗರಿಲಿ ಇದೆ. ಎರಡನೇದು ಬಂದು ಸಂತಾನ ಯೋಗ, ಮೂರನೇದು ಬಂದು ಪರ್ಸನಾಲಿಟಿ ಸೈಕಲಾಜಿಕಲ್ ಇಶ್ಯೂಸ್ ಏನಿದೆ. ಈಗ ಸ್ಕಿಜೋಫ್ರೇನಿಯಾ, ಏನೇನೋ ಮೆಂಟಲ್ ಡಿಸಾರ್ಡರ್ಸ್ ಗಳು ಇರುತ್ತೆ, ಬಟ್ ಅದನ್ನ ಜ್ಯೋತಿಷದಲ್ಲಿ ಕಂಡಿಡಿಯೋಕೆ ಎಕ್ಸಾಕ್ಟ್ ಆಗಿ ಆಗದೆ ಇದ್ರು ಸಹ ಆ ವ್ಯಕ್ತಿಗೆ ಆ ತರ ಟೆಂಡೆನ್ಸೀಸ್ ಇದೆಯಾ, ಪರ್ಸನಾಲಿಟಿ ಏನು, ಕ್ಯಾರೆಕ್ಟರ್ ಏನು, ಅವರ ವ್ಯಕ್ತಿತ್ವದಲ್ಲಿ ಏನೋ ದೋಷಗಳಿದೆಯಾ, ಕರಿಯರ್ ಫೈನಾನ್ಸ್ ಇದೆಯಾ, ಮೇಜರ್ ವಿಷಯಗಳನ್ನ ನೋಡ್ಬೇಕು. ಡಿವೋರ್ಸ್ ಸೆಪರೇಷನ್ ಕಾಂಬಿನೇಷನ್ಸ್ ಬೇರೆ. ಅದು ಬಂದು ಮೂಲ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಆಮೇಲೆ ಬಂದು ಕುಜ ದೋಷದಿಂದ ಡೈವರ್ಸ್ ಆಗಲ್ಲ. ಅದ್ರ ಬಗ್ಗೆ ಭಯ ಪಡೋದು ಬೇಡ. ಬೇರೆ ಬೇರೆ ಕಾರಣಗಳಿಂದ ಆಗತ್ತೆ. ಅದು ಎಷ್ಟು ಪ್ರಮಾಣದಲ್ಲಿದೆ ಅಂತ ನೋಡ್ಬೇಕು. ಇನ್ನೊಂದು ಗಮನದಲ್ಲಿ ಇಟ್ಕೋಬೇಕು, 100% ಮ್ಯಾಚ್ ಆಗೋ ವ್ಯಕ್ತಿ ನಮ್ಗೆ ಯಾವತ್ತೂ ಸಿಗಲ್ಲ. ನಾವು ಹೊಂದಾಣಿಕೆ ಮಾಡ್ಕೊಳ್ಳೇಬೇಕು, ಕೆಲವಕ್ಕೆ ಕಾಂಪ್ರಮೈಸ್ ಆಗ್ಲೇಬೇಕು. ಹಾಗಾಗಿ ವ್ಯಕ್ತಿಯ ವೈವಾಹಿಕ ಜೀವನಕ್ಕೆ ಇವೆಲ್ಲ ಕೂಡ ಮೇನ್ ಆಗಿ ನೋಡ್ಬೇಕಾಗತ್ತೆ. ಸೊ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಕಂಪ್ಯೂಟರೈಸ್ಡ್ ಜಾತಕ ಹೊಂದಾಣಿಕೆನ ನಂಬಕ್ ಹೋಗ್ಬೇಡಿ. ವೈಜ್ಞಾನಿಕವಾಗಿ ನೋಡ್ಬೇಕಾಗತ್ತೆ. ಭೈರವಿ ಆಸ್ಟ್ರೋವನ್ನೇ ನೀವು ಸಂಪರ್ಕಿಸಿ. ಇದಾದ ನಂತರ ವೃಷಭ ರಾಶಿಯಲ್ಲಿ ಹುಟ್ಟಿದಂತವರಿಗೆ ಸಪ್ತಮ ಭಾವ ಬಂದು ಮಕರ ರಾಶಿ ಬರುತ್ತೆ. ಮಕರ ರಾಶಿಯಾಧಿಪತಿ ಯಾರು? ಕುಜ. ಯೂಶುವಲ್ ಆಗಿ ವೃಷಭ ರಾಶಿ ಹುಟ್ಟಿದಂತವ್ರಿಗೆ ತುಂಬಾ ಕೋಪ ಪಡುವಂತವ್ರು, ಅಗ್ರೆಸಿವ್ ಆಗಿರುವಂತವ್ರು, ಒಂಥರ ಜಗಳಗಂಟ ಸ್ವಭಾವ ಇರುವಂತ ಲೈಫ್ ಪಾರ್ಟ್ನರ್ ಸಿಗ್ತಾರೆ. ಸಡನ್ ಆಗಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡುವಂತವ್ರು, ಅವ್ರು ಯಾವ್ದು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ, ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ಬಿಡ್ತಾರೆ. ಇಷ್ಟಪಟ್ಟಿದ ಕೆಲಸಗಳನ್ನ ಮಾಡಕ್ ಹೊರಡ್ತಾರೆ. ಅವ್ರನ್ನ ಯಾರು ಕಂಟ್ರೋಲ್ ಮಾಡ್ಬೋದು ಆ ತರ ಲೈಫ್ ಪಾರ್ಟ್ನರ್. ಸ್ವಲ್ಪ ಅಹಂಭಾವ, ಕೋಪ ಎಲ್ಲ ಮಿಕ್ಸ್ಡ್ ಕ್ಯಾರೆಕ್ಟರ್ ಇರುತ್ತೆ. ಇದು ಬಂದು ಅವರ ಜಾತಕದಲ್ಲಿ ಚಂದ್ರ, ಕುಜ ಮತ್ತೆ ಬುಧ ಗ್ರಹಗಳು ಹೇಗಿದ್ದಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಎಗೇನ್ ಇಲ್ಲಿ ಇನ್ನೊಂದು ವಿಚಾರ ಆಗಿದೆ. ಸಪ್ತಮ ಭಾವಕ್ಕೆ ಕುಜ ಬಂದಾಗ ಏನೋ ನಿಮ್ಮ ಕುಜಗ್ರಹ ಸಪ್ತಮ ಭಾವದಲ್ಲಿ ಇದ್ರೆ ಅವ್ರಿಗೆ ಕುಜ ದೋಷ ಇರೋದಿಲ್ಲ. ಕುಜಗ್ರಹವನ್ನೇ ಇನ್ನು ಆ ಕುಜಗ್ರಹ ಬಂದು ಒಂದು ವೇಳೆ ರಾಹು ಕೇತುಗಳ ಮಧ್ಯೆ ಇರುವಂತದ್ದು ಅಥವಾ ಶುಕ್ರನ ಜೊತೆ ಸೇರಿರುವಂತದ್ದಿದೆ ನೋಡೋರ್ಕ್ ಲಕ್ಷಣವಾಗಿರ್ತಾರೆ. ಶುಕ್ರನ ಜೊತೆ ಸೇರಿದ್ದಾಗ, ಒಂದು ವೇಳೆ ರಾಹು ಕೇತುಗಳ ಜೊತೆ ಇದ್ದಾಗ ಒಂದೊಂದ್ಸಲ ಅನ್ಯ ಕೋಮಿನ ಬೇರೆ ಬೇರೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಇರುತ್ತೆ. ಟೆಂಡೆನ್ಸೀಸ್ ಮಾತ್ರ ಹಾಗೆ ಆಗತ್ತೆ ಅಂತಲ್ಲ, ಟೆಂಡೆನ್ಸೀಸ್ ಇರುತ್ತೆ. ಆ ಒಂದು ಅವಕಾಶಗಳು ಅವ್ರಿಗೆ ಬರ್ಬೋದು. ಇನ್ನು ಸಪ್ತಮ ಭಾವದಲ್ಲಿರುವಂತಹ ಕುಜಗ್ರಹ ಆಗಿರೋದ್ರಿಂದ ಧೈರ್ಯ ಜಾಸ್ತಿ ಇರುವಂತವ್ರು, ನೋಡೋದಕ್ಕೆ ಒಂದ್ ರೀತಿ ಹೇಗೆ ತುಂಬಾ ಬೋಲ್ಡ್ ಆಗಿ ಕಾಣ್ತಾರೆ. ಅವ್ರ ವ್ಯಕ್ತಿತ್ವನೇ ಆಗಿರುತ್ತೆ, ಫಿಸಿಕಲ್ ಆಗೂ ಹಾಗೆ ಇರ್ತಾರೆ. ಜೊತೆಯಲ್ಲಿ ಇನ್ನೊಂದೇನಂತಂದ್ರೆ ಇವರ ಕರಿಯರ್ ಬಹಳ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಸಪ್ತಮದಿಂದ ದಶಮ ಭಾವ ಸಿಂಹರಾಶಿ, ಅವ್ರಿಗೆ ಯೂಶುವಲ್ ಗೌರ್ಮೆಂಟ್ ಜಾಬ್ ಸಿಕ್ಬಿಡುತ್ತೆ ಕೆಲವರಿಗೆ. ಬಟ್ ಅವ್ರ ಜಾತಕದಲ್ಲಿ ಹಸ್ತದಲ್ಲಿ ಕಾಂಬಿನೇಷನ್ಸ್ ಇರಬೇಕು. ಬಟ್ ಜನರಲ್ಗಳಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ, ಒಂದ್ ವೇಳೆ ಗೌರ್ಮೆಂಟ್ ಜಾಬ್ ಸಿಕ್ಕಿಲ್ಲ ಅಂದ್ರೂ ಸಹ ಈ ವೃಷಭ ರಾಶಿಯಲ್ಲಿ ಹುಟ್ಟಿದಂತಹ ಅವರ ಒಂದು ಜೀವನ ಸಂಗಾತಿಗಳಿಗೆ ಗೌರ್ಮೆಂಟ್ ಜಾಬ್ ಸಿಕ್ಕಿಲ್ಲ ಅಂದ್ರೂ ಆ ತರದ ಒಂದು ಪೊಸಿಷನ್ ಸಿಗುವಂತ ಸಾಧ್ಯತೆಗಳಿರುತ್ತೆ. ಇವ್ರ ಎಜುಕೇಶನ್ ತುಂಬಾ ಚೆನ್ನಾಗಿರುತ್ತೆ. ಪಶ್ಚಿಮ ಭಾವ ಮೀನ ರಾಶಿ ಆಗೋದ್ರಿಂದ ಎಗೇನ್ ಇವ್ರಿಗೆ ಪ್ರಾಪರ್ಟಿ ಇರುತ್ತೆ. ಆ ಪ್ರಾಪರ್ಟಿ ಚೆನ್ನಾಗಿರುತ್ತೆ, ಪ್ರಾಪರ್ಟಿ ಸಿಗುವಂತ ಅವಕಾಶಗಳಿರುತ್ತೆ. ತುಂಬಾ ಇವರ ಲೈಫ್ ಪಾರ್ಟ್ನರು ಅವರ ತಾಯಿಯಂತೂ ತುಂಬಾ ಕಷ್ಟಪಟ್ಟಿರ್ತಾರೆ ಜೀವನದಲ್ಲಿ. ಚತುರ್ಥ ಭಾವಕ್ಕೆ ಶನಿ ಬರೋದ್ರಿಂದ. ಬಟ್ ಎಗೇನ್ ನಾವು ಅದನ್ನ ಅವ್ರ ಸ್ವಂತ ಜಾತಕದಲ್ಲಿ ನೋಡ್ಬೇಕು. ಕಷ್ಟಪಟ್ಟಿರುವಂತ ತಾಯಿ, ನೋವನ್ನು ಅನುಭವಿಸಿರುವಂತಹ ತಾಯಿ ಎಂದರು ಇರ್ತಾರೆ. ಆಮೇಲೆ ಸಪ್ತಮದಲ್ಲಿ ಕುಜ ಇರೋದ್ರಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟವರು, ಆಮೇಲೆ ಯೂಶುವಲ್ ಆಗಿ ಗೌರ್ಮೆಂಟ್ ಸೆಕ್ಟರ್ ಕೆಲಸ ಮಾಡುವಂತ ಲೈಫ್ ಪಾರ್ಟ್ನರ್ ವೃಷಭ ರಾಶಿಯವರಿಗೆ ಜಾಸ್ತಿ ಸಿಗ್ತಾರೆ. ಸಿಕ್ಕಿಲ್ಲ ಸಹ ಆ ತರ ಒಂದು ಡಾಮಿನೇಟ್ ಮಾಡುವಂತ ಕ್ಯಾರೆಕ್ಟರ್ ಅಲ್ಲಿ ಇರುತ್ತೆ. ಎಗೇನ್ ಇವ್ರು ಬಂದು ಚರಾಸ್ಥಿರ ದುಸ್ವಭಾವವನ್ನು ಕೂಡ ನಾವು ಅಪ್ಲೈ ಮಾಡಿದಾಗ ಸ್ವಲ್ಪ ಸಂಚಾರ ಮಾಡುವಂತಹ ಕೆಲಸಗಳಿಗೆ ಹೋಗ್ತಾರೆ ವೃಷಭ ರಾಶಿ ಹುಟ್ಟಿದಂತಹ ಲೈಫ್ ಪಾರ್ಟ್ನರ್ಸ್ಗಳು. ಆಮೇಲೆ ಇವರ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ, ಏನು ಅಂತ ಪ್ರಾಬ್ಲಮ್ಗಳಿರಲ್ಲ. ಬಟ್ ಜಾತಕದಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ಸ್ ಇರಬಾರ್ದು, ಅದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಇಷ್ಟು ವೃಷಭ ರಾಶಿಯವ್ರಿಗೆ ಸಂಬಂಧಪಟ್ಟಂತೆ.